ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಅಧ್ಯಾಯ 13 ವೇದವ್ಯಾಸರ ಪಾತ್ರದ ಪರಿಚಯದ ಮುಂದುವರೆದ 3ನೆಯ ಭಾಗ. ರಾಜರು ಕ್ಷತ್ರಧರ್ಮದಂತೆ ಬಡಿದಾಡಿ ಸಾಯುವುದಾದರೆ ಇದರಲ್ಲಿ ತಪ್ಪೇನು? ಇದಕ್ಕೆ ಪ್ರೋತ್ಸಾಹಿಸಿದರೆ ನನಗೇಕೆ ಪಾಪ ಎಂದು ಕೇಳುವ ಧೃತರಾಷ್ಟ್ರನ ದುಷ್ಟತನ ಹೇಗಿದೆ? ಇದಕ್ಕೆ ವ್ಯಾಸನ ಉತ್ತರ: ಹೌದು, ಕಾಲವು ಸೃಷ್ಟಿಸಲೂ ಬಲ್ಲುದು, ಅಳಿಸಲೂ ಬಲ್ಲದು. ಯಾವುದೂ ಶಾಶ್ವತವಲ್ಲ, ಆದರೆ ಯಾವುದಕ್ಕೂ ಕಾಲ ಉಂಟು. ಬದುಕಬೇಕಾದವನು ಸಾಯಬಾರದು, ಸಾಯಬಾರದವನು ನಿನ್ನ ಮಗನ ನಿಮಿತ್ತ ಸಾಯುವಂತಾಗಬಾರದು. ಸಾಯಬೇಕಾದವನಷ್ಟೇ ಕಾಲವಶನಾಗಬೇಕು. ನಿನ್ನ ಮಗ ಈಗ ಎಲ್ಲರಿಗೂ ಮೃತ್ಯುರೂಪನಾಗಿದ್ದಾನೆ. ನಿರಪರಾಧಿಗೂ ಅವನ ನಿಮಿತ್ತ ಸಾಯುತ್ತಾರೆ. ನಿನ್ನ ಮಗನಿಗೆ ಧರ್ಮ ಹೇಳು. ಧೃತರಾಷ್ಟ್ರ ಇದಕ್ಕೆ ಕೊಡುವ ಉತ್ತರ ದಂಗು ಬಡಿಸುವಂಥದ್ದು. ಅವರವರ ಮಕ್ಕಳ ಸ್ವಾರ್ಥದಲ್ಲಿ ಎಲ್ಲರೂ ನನ್ನಂತೆಯೇ ನಡೆದಾರು ಎಂದು. ನಿನ್ನ ಮಗ ಹೀಗಿದ್ದರೆ ನೀನು ಬುದ್ಧಿ ಹೇಳುತ್ತಿದೆಯಾ ಎಂಬ ಕೊಂಕು ಧ್ವನಿಯ ಈ ಮಾತಿಗೆ ವ್ಯಾಸ ನೊಂದಿರಬೇಕಷ್ಟೇ. ಧೃತರಾಷ್ಟ್ರನಿಗೆ ಕೊಟ್ಟು ಉಪಯೋಗ ಬಾರದ ದಿವ್ಯ ದೃಷ್ಟಿಯನ್ನು ಯುದ್ಧಾನಂತರ ವ್ಯಾಸ ಗಾಂಧಾರಿಗೆ ಕೊಡುತ್ತಾನೆ. ತನ್ನ ಯಾವ ಯಾವ ಪುತ್ರರು ಎಂದೆಂದು ಹೇಗೆ ಹೇಗೆ ಕೊಲ್ಲಲ್ಪಟ್ಟರೆಂಬುದನ್ನೆಲ್ಲ ಕಣ್ಣಿಂದ ಕಂಡ ಗಾಂಧಾರಿಯ ಎದೆಯೊಡೆಯುತ್ತದೆ. ತಾಯಿಗೆ ಕಾಣಬಾರದ ದೃಶ್ಯ ಅದು. ಬೇರಾವ ತಾಯಿಗೂ ಈ ದೌರ್ಭಾಗ್ಯ ಬಾರದಿರಲೆಂದು ವ್ಯಾಸ ಮಾಡಿದ ಅನುಗ್ರಹ ಅದು. ಮುಂದಿನ ಪೀಳಿಗೆಯ ತಾಯಂದಿರು ಮಕ್ಕಳಿಗೆ ಬುದ್ಧಿ ಹೇಳಿ ಈ ಬಗೆಯ ಯುದ್ಧ ತಪ್ಪಿಸಲೆಂದು ಕೊಟ್ಟ ದೃಷ್ಟಿಯದು. ಗಾಂಧಾರಿಗೆ ವಿಪರೀತ ಬುದ್ಧಿಯುಂಟಾಗಿ ಶ್ರೀಕೃಷ್ಣನಿಗೆ ಶಾಪ ಕೊಡುತ್ತಾಳೆ. ವಂಶ ಹಾಳಾಗಲಿ ಎಂದು ದಿವ್ಯ ದೃಷ್ಟಿಯನ್ನು ಅಪಾತ್ರರಿಗಿತ್ತ ಫಲ ಇದು. ನೋಡಬಾರದ್ದೆಲ್ಲ ನೋಡಿದ ವ್ಯಾಸ ಎಷ್ಟು ದುರ್ದೈವಿ. ನನ್ನ ಮಾತು ಯಾರೂ ಕೇಳಲಿಲ್ಲ. ಧರ್ಮದಿಂದಲೇ ಅರ್ಥ ಕಾಮ ಪ್ರಾಪ್ತಿ ಎಂದ ಮೇಲೆ ಆ ಧರ್ಮ ಏಕೆ ಬೇಡ? ಉಚ್ಚ ಸ್ವರದಲ್ಲಿ ಎರಡೂ ಕೈಯೆತ್ತಿ ಹೇಳುತ್ತೇನೆ ಎಂದು ಮಹಾಭಾರತದ ಕೊನೆಯ ಉದ್ಗರಿಸುವ ವ್ಯಾಸನ ಹೃದಯ ಎಷ್ಟು ದುಃಖ, ಎಷ್ಟು ಜರ್ಜರಿತ. ಇಂಥ ವ್ಯಾಸನಿಗೆ ಪುತ್ರ ನಿಮಿತ್ತ ದುಃಖವೂ ಕಿಂಚಿತ್ ಆದುದು ಆಶ್ಚರ್ಯ. ಶ್ರೇಷ್ಠ ಮಗ ಬೇಕೆಂದು ವ್ಯಾಸ ಕೈಲಾಸದಲ್ಲಿ ತಪ ಮಾಡಿದ. ಪಂಚಭೂತಗಳ ಧೈರ್ಯವೂ ಒಗ್ಗೂಡಿದ ಮಗ ಬೇಕೆಂಬ ಸಂಕಲ್ಪ ಅದು. ಶಂಕರ ಅಸ್ತು ಎಂದ. ಅಗ್ನಿ ಪೂಜೆಗೆ ಆರಣಿ ಮಂಥನ ಮಾಡುತ್ತಿದ್ದಾಗ ಘೃತಾಚಿ ಎಂಬ ಅಪ್ಸರೆಯ ನೋಟದಿಂದ ವ್ಯಾಸನಿಗೂ ಚಿತ್ತ ಚಂಚಲವಾಯಿತು. ಅವಳು ಮುನಿಯ ಭಾವ ತಿಳಿದು ಗಿಣಿಯ ರೂಪದಲ್ಲಿ ಅವನನ್ನು ಆಲಂಗಿಸಿದಳು. ಎಷ್ಟು ತಡೆದೂ ವ್ಯಾಸನ ಮನಸ್ಸು ವಶವಾಗಲಿಲ್ಲ. ಈ ಅರಣಿ ಮಂಥನ ಬೇರೆ ರೀತಿಯಾಗಿ ಹುಟ್ಟಿದವನೇ ಶುಕಾಚಾರ್ಯ, ವೈರಾಗ್ಯ ನಿಧಿ. ಹುಟ್ಟಿನಿಂದಲೇ ವೇದವಿದ್ಯೆ ಇವನನ್ನು ಬೆಂಬತ್ತಿತ್ತು. ಲೋಕೋತ್ತರವಾದ ಈ ಮಗನಿಗೆ ಯಾರ ದೆಸೆಯಿಂದಲೂ ವಿದ್ಯಾಭ್ಯಾಸ ಬೇಕಿರಲಿಲ್ಲ. ಇಂಥವನ ತಂದೆ ಎಂಬುದೇ ವ್ಯಾಸನಿಗೂ ಕೀರ್ತಿಯಾಯಿತು. ಬೃಹಸ್ಪತಿ, ನಾರದ ಮೊದಲಾದವರು ಇವನಿಗೆ ಆಚಾರ್ಯರೆನಿಸಿ ಕೀರ್ತಿವಂತರಾದರು. ವೈರಾಗ್ಯ ನಿಧಿಯಾದ ಶುಕ ತಂದೆಗಿಂತ ಬೇಗ ಜೀವನ ಸಿದ್ಧಿ ಪಡೆದು ಮೋಕ್ಷ ಹೊಂದಿದ ಪ್ರಸಂಗದಲ್ಲಿ ವ್ಯಾಸ ಅಳುವುದು ಪ್ರಕೃತಿಯಲ್ಲಿ ಕಲ್ಲು ಬೆಟ್ಟಗಳನ್ನೂ ಕರಗಿಸುತ್ತದೆ. ಪುತ್ರ ಶೋಕ ಹಾಗೆ. ದ್ವೈಪಾಯನೋ ವಿರಹ ಕಾತರ ಆಜುವಾಹ ಎಂಬುದು ಸಾಮಾನ್ಯ ಶೋಕವಲ್ಲ. ಶ್ರೀ ಭಾಗವತವನ್ನು ಪರೀಕ್ಷಿತನಿಗೆ ಹೇಳಿದ ಕೀರ್ತಿ ಶುಕನದು. ವೈಶಂಪಾಯನಾದಿಗಳಿಗೆ ಮಹಾಭಾರತ ಹೇಳಿದ್ದು ವ್ಯಾಸನ ಕೀರ್ತಿ. ವ್ಯಾಸ ದರ್ಶನದಲ್ಲಿ ಕಾಲಕ್ಕೇ ಪ್ರಾಶಸ್ತ್ಯ. ಸೃಷ್ಟಿ ಸ್ಥಿತಿ ಲಯಗಳು ಅದರ ದೆಸೆಯಿಂದಲೇ. ಕಾಲವೇ ದೇವರು. ಇರುವುದೆಲ್ಲ ಅದರ ವಶ. ಹಳೆಯದನ್ನು ಅಳಿಸುತ್ತಾ ಹೊಸ ಹೊಸದನ್ನು ನಿರ್ಮಿಸುತ್ತಾ ಜೀವನದಲ್ಲಿ ಹುರುಪನ್ನು, ನೂತನತೆಯನ್ನು, ಅರ್ಥವನ್ನು ಕೊಡುವುದೇ ಕಾಲದ ಕೆಲಸ. ಮಹಾಭಾರತ ಯುದ್ಧವನ್ನು ಮಾಡಿಸಿದ್ದು ಅದೇ. ವ್ಯಾಸನ ಜ್ಞಾನ ಭಂಡಾರ ಅಗಾಧ. ಮಹಾಭಾರತದಲ್ಲಿ ಭೀಷ್ಮ, ವಿದುರ, ಸಂಜಯ, ಸನತ್ಸುಜಾತ
ಇತರ ಋಷಿಮುನಿಗಳು ಶ್ರೀಕೃಷ್ಣನು ಉಪದೇಶಿಸುವುದೆಲ್ಲ ವ್ಯಾಸ ಜ್ಞಾನ ಭಂಡಾರದ ಅಣಿಮುತ್ತುಗಳನ್ನೇ. ಅವರವರು ಹೇಳಿದರೋ ಬಿಟ್ಟರೋ ಬರೆದವನು ವ್ಯಾಸ. ಆದುದರಿಂದ ಅವನದೇ ಎಂಬುದು ಕಾವ್ಯದೃಷ್ಟಿ. ಇಂದಿಗೂ ಉಪಯುಕ್ತವಾದ ಎಷ್ಟೋ ಅಂಶಗಳು ಅಲ್ಲಿವೆ. ಉದಾಹರಣೆಗೆ ಅಟ್ಟಶೂಲಾ ಜನಪದಾಃ ಶಿವಶೂಲಾಶ್ಚತುಷ್ಪಥಃ ಕೇಶಶೂಲಾ ಸ್ತ್ರೀಯೋ ರಾಜನ್ ಭವಿಷ್ಯಂತಿ ಕಲೌ ಯುಗೆ ಎಂಬ ಒಂದು ಕೂಟ ಶ್ಲೋಕವನ್ನು ನೋಡೋಣ. ಕಲಿಯುಗದ ಕೃಪಣತೆಯ ಪರಾಕಾಷ್ಠೆ ಇಲ್ಲಿ ವರ್ಣಿತ. ಯಾವುದು ಆಗಬಾರದೋ ಅದೇ ಆಗುವ ಕಾಲ ಅದು. ಒಂದು, ಅನ್ನವು ಮಾರಾಟವಾಗಬಾರದು. ಅದು ದಾನಾರ್ಹವಾದ ವಸ್ತು, ಜೀವನಾವಶ್ಯದ. ಇದಕ್ಕೆ ಯಾರೂ ಬಲಿಯಾಗಬಾರದು. ದುಡಿಮೆಯಿಂದ ಸುಲಭವಾಗಿ ಸಿಗಬೇಕಾದದ್ದು ಅನ್ನ. ದುಡಿಮೆಗೆ ಯೋಗ್ಯನಲ್ಲದವನಿಗೆ ಅದು ದಾನವಾಗಬೇಕು. ಇದಾಗದೆ ಅನ್ನ ಮಾರಿ ಬದುಕುವ ಸ್ಥಿತಿಗೆ ಬಂದರೆ ಅದೇ ಕಲಿಯುಗವೆಂಬ ಧರ್ಮಹೀನ ಕಾಲ. 2, ಜ್ಞಾನವು ಮಾರಾಟದ ವಸ್ತುವಾಗಬಾರದು. ಕ್ಯಾಪಿಟೇಷನ್ ಎಂಬ ತಲೆದಂಡ ತೆತ್ತು ಕಲಿತ ವಿದ್ಯೆಯಿಂದ ಮುಂದೆ ಬಂದವನು ಹಣ ಗಳಿಕೆಯ ಹೊರತು ಏನು ಮಾಡಿಯಾನು? ಜ್ಞಾನಕ್ಕಾಗಿ ಪರದಾಡುವ ಕಾಲ. ವಿದ್ಯೆಯನ್ನು LKG UKG ಮುಂತಾದ KG ಲೆಕ್ಕದಲ್ಲಿ ಅಳೆಯುವ ಕಾಲ. ಮಕ್ಕಳಿಗೆ ಹೊರಬಾರದ ಹೊರೆಯ ಬೆನ್ನು ಮೂಟೆಯ ಬೇನೆಯಾದರೆ ಅಜ್ಞಾನ ತಪ್ಪಿದ್ದಲ್ಲ. ಅದು ಯುಗಕ್ಷಯದ ಲಕ್ಷಣ. 3, ಸ್ತ್ರೀಯರು ರೂಪವನ್ನು ಮಾರಿ ಬದುಕುವ ಕಾಲ ಬರಬಾರದು. ರೂಪದ ಕೆಲಸ ಇದಲ್ಲ. ವೈಶ್ಯವೃತ್ತಿಯನ್ನು ಕೈಗಾರಿಕೆ ಎಂದು ಪರಿಗಣಿಸಬೇಕೆಂಬ ಇಂದಿನ ವೈಶ್ಯಸಂಘಗಳು ಅರ್ಜಿ ಹಾಕುವ ಕಾಲ ಬರಬಾರದೆಂದು ವ್ಯಾಸ ಹೇಳಿದ್ದ. ಅದು ಬಂದಿದೆ. ಇನ್ನು ಗೃಹಿಣಿಯರು ಗಣಿಕೆಯರಾಗುವ ದಿನ ದೂರವಿದೆಯೇ? ಅನ್ನ, ನೀರು, ವಸತಿ, ಜ್ಞಾನಗಳಿಗೆ ಬಡದಾಡುವ ಜನ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ವೇಳೆಯಲ್ಲಿ, ಒಲವೆಲ್ಲಿ, ಸಿದ್ಧಿಯಲ್ಲಿ ಜೀವನದ ದಿಕ್ಕೇ ಕೆಡುವ ಹೋರಾಟ. ಈ ಜೀವನಾವಶ್ಯ ವಸ್ತುಗಳ ಹೋರಾಟ. ಇದರ ಬಗೆಗೆ ಎಚ್ಚರಿಸಿದ ವ್ಯಾಸ ಎಂಥ ತ್ರಿಕಾಲಜ್ಞ! ಧರ್ಮ ಬಿಟ್ಟರೆ ಅರಸರೂ ಪ್ರಜೆಗಳೂ ಸಾಯುತ್ತಾರೆಂದು ವ್ಯಾಸ ಹೇಳಿದ. ಅದನ್ನು ಹೆಸರಿಸಿದವರೇ ಸಾಯುವ ಇಂದಿನ ಆಳರಸರೂ ಪ್ರಜೆಗಳು ಅದನ್ನು ಅಪಹಾಸ್ಯವನ್ನಾಗಿಸುವ ನಾವು ವ್ಯಾಸ ಪ್ರಜ್ಞೆಯಿಂದ ಎಷ್ಟು ದೂರರು? ವ್ಯಾಸಪ್ರಜ್ಞಾ ದರ್ಶನ ಅವಶ್ಯವಾಗಿ ಬೇಕಾದುದು ನಮ್ಮ MLA, MP, ಮಂತ್ರಿ ಮಹಾಶಯರುಗಳಿಗೆ. ಅವರು ಮಹಾಭಾರತ ಕೇಳುವರೇ? ಹೇಳುವ ವೈಶಂಪಾಯನರಾರು? ಮಹಾಭಾರತವೇನೋ ಇದೆ, ಆದರೆ ಅದು ಮಹಾಭಾರತ ಯುದ್ಧದ ಪುನರಾವರ್ತಿಯನ್ನು ತಡೆಯಬಲ್ಲದೆ? ವ್ಯಾಸ ಬದುಕಿರುವಾಗಲೇ ಆಗದ ಕೆಲಸ ಹೀಗೆ ಆದೀತೆ? ಧರ್ಮಕ್ಕೆ ಜಯ ಎಂಬುದು ವ್ಯಾಸ ಸಿದ್ಧಾಂತ. ಜಯ ಎಂದರೆ 18. ಯವರ್ಗದಲ್ಲಿ ಯ ಮೊದಲಿನದು 1, ಜವರ್ಗದಲ್ಲಿ ಕದಿಂದ 8ನೆಯದು. ವ್ಯುತ್ಕ್ರಮದಲ್ಲಿ ಈ ಜಯ 81 ಅಂದರೆ 18 ಆಗುತ್ತದೆ. ಮಹಾಭಾರತದಲ್ಲಿ ಲೋಕಕ್ಕೆ ಬೇಕಾದ 18 ಮುಖ್ಯ ಅರ್ಥಗಳಿವೆ ಎಂಬುದು ಈ ಹೆಸರಿನ ಗುಟ್ಟು. ಮೂಲದಲ್ಲಿ ಮಹಾಭಾರತ ಜಯ ಎಂದೇ ಹೆಸರು. ಲೋಕವನ್ನು ಹಾಳು ಮಾಡುವ 18 ದುರ್ವಿಷಯಗಳ ಬಗೆಗೆ ಎಚ್ಚರಿಕೆಯೂ ಇಲ್ಲುಂಟು. ವ್ಯಾಸನೇ ಇತ್ತ ಕೀಲಿಕೈ ಇದು. ಅವು ಯಾವವೆಂದು ಯಾವ ಪಂಡಿತನೂ ನಿಖರವಾಗಿ ನಿರ್ವಿವಾದವಾಗಿ ಹೇಳಲಾಗದ ಪರಿಸ್ಥಿತಿ ಒಂದೇ. ಇಂದು ನಾವು ವ್ಯಾಸ ದರ್ಶನ ಭ್ರಷ್ಟರಾಗಿದ್ದೇವೆ. ತಮಗೆ ತಿಳಿದಂತೆ ಪಂಡಿತರು ಬುದ್ಧಿಯ ಕವಾಯತು ಮಾಡಿ ಏನೇನೋ ಹೇಳುವರಾದರೂ ಮನಸ್ಸಿಗೆ ಅವು ನಾಟುವುದಿಲ್ಲ. ನಮ್ಮಲ್ಲಿ ವ್ಯಾಸನ ಜ್ಞಾನ ಭಂಡಾರವಿದೆ. ಅದರ ಬೀಗ ಮುದ್ರೆಯನ್ನು ತೆಗೆಯಬಲ್ಲ ಕೈ ಮಾತ್ರ ನಷ್ಟವಾಗಿದೆ. ಎಂಥ ಪುಣ್ಯ ನೋಡಿದಿರಾ! ಮಹಾಭಾರತ ಪರ್ವಗಳ ಸಂಖ್ಯೆ, ಗೀತೆಯ ಅಧ್ಯಾಯಗಳ ಸಂಖ್ಯೆ, ಪುರಾಣಗಳ ಸಂಖ್ಯೆ ಇವೆಲ್ಲ 18 ಆಗಿರುವಲ್ಲಿ ಮರ್ಮವಿರುವುದು ಸ್ಪಷ್ಟ. ವಾಚಕರಿಗೆ ತಲೆಶೂಲೆಯಾಗಬಹುದಾದ ಈ 18ರ ಮರ್ಮದ ವಿವರಣೆ ಇಷ್ಟು ಕನ್ನಡಿಯೇ ಇಲ್ಲಿ ಸಾಕು. ಚತುರ್ಯುಗಕ್ಕೆ ಒಬ್ಬ ವ್ಯಾಸನೆಂದು ವಿಷ್ಣು ಪುರಾಣ ಹೇಳುತ್ತದೆ. ದ್ವೈಪಾಯನ ಕೃಷ್ಣವ್ಯಾಸನು ಈ 28ನೆಯ ದ್ವಾಪರದವನಂತೆ.
ಅಂದರೆ ವ್ಯಾಸನಿಲ್ಲದೆ ಲೋಕಗತಿಯಿಲ್ಲ ಎಂಬುದನ್ನು ಈ ಗ್ರಹಿಕೆ ತಿಳಿಸುತ್ತದೆ. ಕವಿಗಳೆಲ್ಲ ದಾರ್ಶನಿಕರೆಲ್ಲ ವ್ಯಾಸರಾಗಲಾರರು. ವ್ಯಾಸನು ಕಂಡ ಒಂದೇ ಒಂದು ಪರಮಾರ್ಥ ಮತತ್ರಯದ ಮೂವರಿಗೆ ಮೂರಾಗಿ ತೋರಿರುವುದು ಒಂದು ನಮ್ಮ ದೌರ್ಭಾಗ್ಯವಷ್ಟೇ. ವಿಶಾಲ ದೃಷ್ಟಿಯ ವ್ಯಾಸನೇ ಬಂದು ಮತ್ತೆ ನಮ್ಮ ಅಜ್ಞಾನವನ್ನು ನೀಗಬೇಕಷ್ಟೇ. ಮತ್ತೆ ವ್ಯಾಸ ಬರುವವರೆಗೆ ಕಾಲ ಕಾಯುವುದೇ. ಸತ್ಪುರುಷರ ಆಗಮನಕ್ಕೆ ಭೂಮಿ ಹಾತೊರೆದಾಗಷ್ಟೇ ಅವನ ಅವತಾರವಲ್ಲವೇ? ವ್ಯಾಸ ಇರದಾಗ್ಯೂ ಅವನ ಕೃತಿ ಮಹಾಭಾರತ ಇದ್ದೇ ಇದೆ. ಎಣ್ಣೆ ತುಂಬಿದ ಶುದ್ಧ ಬತ್ತಿಯ ಈ ಜ್ಞಾನದೀಪವೇ ಈಗ ನಮಗೆ ವ್ಯಾಸ ಆಗಿದೆ. ಅದುವೇ ಭಾಗ್ಯ. ವ್ಯಾಸರ ಪಾತ್ರದ ಪರಿಚಯದ ಮುಕ್ತಾಯ ಇಂದಿಗೆ. ನಾಳಿನ ಭಾಗದಲ್ಲಿ ಇನ್ನೊಂದು ಪಾತ್ರದ ಪರಿಚಯವನ್ನು ಮಾಡಿಕೊಳ್ಳೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.